ओम शांति। नानात्मा मस्तकದ ಮಧ್ಯೆ ದಿವ್ಯ ಜ್ಯೋತಿ ಪ್ರಕಾಶವಾದ ಜ್ಯೋತಿ ಪ್ರೇಮ ಸಾಗರನ ಮಗು ನಾನಾತ್ಮ ಪ್ರೇಮ ಸ್ವರೂಪ ओम शांति। बाप दादा मधुबन मुरली दिनांक 17/11/21 ಈ ದಿನ ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे तुम्हें साइलेंस में रहकर एक बाप को याद करना है, इसमें घंटे आदि बजाने की दरकार नहीं है। ಮಧುರ ಮಕ್ಕಳೇ, ನೀವು ಶಾಂತಿಯಲ್ಲಿದ್ದು ಒಬ್ಬ ತಂದೆಯ ನೆನಪು ಮಾಡಬೇಕು, ಇದರಲ್ಲಿ ಗಂಟೆ ಇತ್ಯಾದಿ ಬಾರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ। ಪ್ರಶ್ನೆ, ಕಿಸ್ ಬಾತ್ ಮೇ ಬಾಪ್ ಸಮಾನ್ ಬನೋ ತೋ ಸಬ್ ಕಾಮ್ ಸಿದ್ಧ ಹೋ ಜಾಯೆಂಗೆ। ಯಾವ ಮಾತಿನಲ್ಲಿ ನಾವು ಬಾಪ್ ಸಮಾನ್ ಆಗಿದ್ದರೆ ಎಲ್ಲ ಮಾತುಗಳು ಬಾಬಾ ಹೇಳ್ತಿದ್ದಾರೆ ಸಿದ್ಧಿ ಆಗುತ್ತವೆ। उत्तर, जैसे बाप प्यार का सागर है वैसे बहुत बहुत प्यारे बनो। क्रोध से काम बिगड़ता है, बनता नहीं, इसलिए आँख दिखाना, ज़ोर से बोलना, गर्म होना इसकी दरकार नहीं है। शांत रहना बहुत बहुत अच्छा है, प्यार से बहुत काम सिद्ध हो सकते हैं। ಹೇಗೆ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ, ಹಾಗೆ ಮಕ್ಕಳು ತುಂಬ ತುಂಬ ಪ್ರೀತಿಯಿಂದ ಇರಬೇಕು। ಕ್ರೋಧದಿಂದ ಕೆಲಸ ಹಾಳಾಗ್ತದೆ, ಕೆಲಸ ಆಗೋದಿಲ್ಲ। ಆದ್ದರಿಂದ ಕಣ್ಣು ತೋರಿಸೋದು, ಜೋರಾಗಿ ಮಾತಾಡೋದು, ತಲೆ ಬಿಸಿ ಮಾಡಿಕೊಳ್ಳೋದು ಅವಶ್ಯಕತೆ ಇಲ್ಲ। ಶಾಂತವಾಗಿರೋದು ತುಂಬ ತುಂಬ ಒಳ್ಳೆಯದು। ಪ್ರೀತಿಯಿಂದ ಕೆಲಸ ಸಿದ್ಧಿ ಆಗ್ತವೆ ಅಥವಾ ಪ್ರೀತಿಯಿಂದ ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ। गीत, तुम्ही हो माता पिता। ओम शांति। यह महिमा एक की है, परंतु भक्ति मार्ग में सिर्फ एक की महिमा गाने से भक्ति का शो नहीं होता, इसलिए भक्ति में बहुतों की महिमा गाते हैं। बाबा ತಿಳಿಸ್ತಾರೆ, ತಂದೆ ನೀನೆ, ತಾಯಿ ನೀನೆ, ಈ ಮಹಿಮೆ ಒಬ್ಬ ತಂದೆಯದಾಗಿದೆ। ಆದರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ತಮಗಿಷ್ಟ ಬಂದ ದೇವರುಗಳಿಗೆಲ್ಲ ಈ ಮಹಿಮೆಯನ್ನು ಮಾಡ್ತಾರೆ। ಯಾಕೆಂದರೆ ಅನೇಕ ದೇವರುಗಳಿಗೂ ಆರಾಧನೆ ಮಾಡುವುದು ಕೂಡ ಭಕ್ತಿಯಾಗಿದೆ। ಹಾಗಾಗಿ ಎಲ್ಲ ದೇವರುಗಳಿಗೂ ಈ ಮಹಿಮೆ ಮಾಡ್ತಾರೆ। वहाँ आवाज़ भी बहुत होता है, घंटा घंटा घड़ियाल
गीत भजन रोना पीटना कितना भक्ति मार्ग में चलता, किस्म किस्म के आवाज़ मंत्र जंत्र स्तुति आदि होती। और ಜ್ಞಾನ ಮಾರ್ಗ में है ಸೈಲೆನ್ಸ್। ಹೀಗೆ ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ತುಂಬ ಶಬ್ದ, ಗಂಟೆ ಬಾರಿಸ್ತಾರೆ, ಜಾಗಟೆ ಗೀತೆ ಭಜನೆ, ಕೆಲವರು ಅಳ್ತಿರ್ತಾರೆ, ಕೆಲವರು ಕಿರ್ಚಾಡ್ತಿರ್ತಾರೆ, ಇದೆಲ್ಲ ಭಕ್ತಿಯಲ್ಲಿ ನಡೀತಾ ಇರ್ತದೆ। ವಿವಿಧ ಪ್ರಕಾರದ ಮಂತ್ರ ಜಂತ್ರಗಳನ್ನೆಲ್ಲ ಹೇಳ್ತಿರ್ತಾರೆ। ಬಾಬಾ ಹೇಳ್ತಿದ್ದಾರೆ ಜ್ಞಾನ ಮಾರ್ಗದಲ್ಲಿ ಇದು ಯಾವುದೂ ಇಲ್ಲ, ಸಂಪೂರ್ಣ ಸೈಲೆನ್ಸ್। सिर्फ इशारा दिया जाता है, आवाज़ कुछ नहीं। भक्ति में कितनी धूमधाम है। सबसे जास्ती घंटे बजाते हैं शिव के मंदिर में, जहाँ तहाँ देखो घंटे ही घंटे हैं। ಹೀಗೆ ಶಾಂತವಾಗಿರುವ ಸಂಜ್ಞೆಯನ್ನು ಮಾತ್ರ ಕೊಡಲಾಗ್ತದೆ। ಭಕ್ತಿ ಮಾರ್ಗದಲ್ಲಿ ಬಹಳ ಘರ್ಷಣೆ ಗಲಾಟೆ ಇರ್ತದೆ। ಎಲ್ಲಕ್ಕಿಂತಲ್ಲ ಜಾಸ್ತಿ ಶಿವನ ಮಂದಿರದಲ್ಲಿ ಗಂಟೆಯನ್ನು ಬಾರಿಸ್ತಾರೆ। ಎಲ್ಲಿ ನೋಡಿದರೂ ಗಂಟೆ ಶಬ್ದವೇ, ಗಂಟೆಯೇ ಗಂಟೆ ಕಾಣ್ತದೆ। किसी को नींद से जगाने के लिए कोई घंटे नहीं बजाए जाते। शिव बाबा ने आकर मनुष्यों को कुंभकर्ण की अज्ञान नींद से जगाया है, परंतु घंटे नहीं बजाते हैं। ನೋಡಿ ಯಾರಾದರೂ ಕೂಡ ಹೆಚ್ಚು ನಿದ್ರೆ ಮಾಡ್ತಿರ್ತಾರೆ, ನಿದ್ರೆಯಲ್ಲಿ ಇರೋರಿಗೆ ಎಬ್ಬಿಸಲಿಕ್ಕೆ ಶಬ್ದ ಮಾಡಬೇಕಾಗುತ್ತೆ। ಹಾಗೆ ಬಿಲ್ಕುಲ್ ಬಾಬಾ ಹೇಳ್ತಾ ಇದ್ದಾರೆ ಶಾಂತಿಯ ಅಕ್ಷರನೇ ಯಾರಿಗೂ ಗೊತ್ತಿಲ್ಲ ಅಂತಾರೆ। बुद्धिमान जो होते हैं वह 2 अक्षर में ही समझ जाते। बाप कहते हैं बच्चे मुझे याद करो, तुमने ही मुझे बुलाया है पतित पावन आओ। ಆದ್ದರಿಂದ ಬಾಬಾ ಮಕ್ಕಳಿಗೆ 2 ಅಕ್ಷರ ಮಾತ್ರ ಹೇಳ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿರಿ। ನೀವು ನನಗೆ ಕರೆದಿದ್ದೀರಿ ಹೇ ಪತಿತ ಪಾವನ ಬಾ ಎಂದು। अब मैं आया हूँ तुमको राह बताता हूँ, क्या अब तक तुमको पतित बंद कर इस दुनिया में ही रहना है। ನೀವು ಪತಿತ ಪಾವನ ಬಾ ಎಂದು ಕರೆದಿದ್ದೀರಿ, ನಾನೀಗ ಬಂದಿದ್ದೇನೆ, ಆದರೆ ನೀವು ಈಗಲೂ ಇನ್ನೂ ಪತಿತರಾಗಿ ಪತಿತ ಜಗತ್ತಿನಲ್ಲಿಯೇ ಇರಬೇಕಾ ಅಂತ ಬಾಬಾ ಕೇಳ್ತಾರೆ। तुम तो पावन दुनिया में रहने चाहते हो ना, पावन दुनिया स्वर्ग को कहाँ जाता कहते हैं। पतित पावन तो समझना चाहिए कि पतित पावन क्या आकर करेगा। ಪತಿತ ಪಾವನ ತಂದೆ ಬಾ ಅಂತ ಕರೀತೆ ಅಂದರೆ ಜಗತ್ತು ಪತಿತರಾಗಿದೆ। ಇದು ಪತಿತ ಜಗತ್ತು ಬಾಬಾ ರಚನೆ ಮಾಡಲಿಲ್ಲ, ಬಾಬಾ ಪಾವನ ಸ್ವರ್ಗದ ಜಗತ್ತನ್ನು ರಚನೆ ಮಾಡ್ತಾರೆ। ಆದ್ದರಿಂದ ಪತಿತ ಪಾವನ ಬಾ ಎಂದು ಕರೀತಾರೆ, ಅಂದರೆ ಪತಿತತನದಿಂದ ಮುಕ್ತ ಮಾಡಿ ಪಾವನತನ ಕೊಟ್ಟಾಗ ಅಲ್ಲಿ ಸುಖ ಶಾಂತಿ ಸಿಗ್ತದೆ। ಹೀಗೆ ಶಿವಬಾಬಾ ಪತಿತ ಪಾವನ ಆಗಿದ್ದಾರೆ। ಜರೂರ್ ನರಕ से स्वर्ग में ले जाएगा, बिना समझा ऐसे ही बुलाते रहते, तालियां बजाते रहते, परंतु नहीं जानते कि बाप आएगा तो क्या आकर करेगा। ಹೀಗೆ ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ। ಯಾರಿಗೂ ಈ ವಿಷಯನೇ ಗೊತ್ತಿಲ್ಲ ಪರಮಾತ್ಮ ಏನು ಮಾಡ್ತಾರೆ ಅಂತ। ಹೀಗಾಗಿ ಕೇವಲ ಚಪ್ಪಾಳೆಯನ್ನು ತಟ್ತಾರೆ, ಭಜನೆ ಮಾಡ್ತಿರ್ತಾರೆ, ಆದರೆ ಪರಮಾತ್ಮ ಯಾವಾಗ ಬರ್ತಾರೆ, ಏನು ಸಹಾಯ ಮಾಡ್ತಾರೆ, ಯಾವುದೂ ಕೂಡ ಪರಮಾತ್ಮನ ವಾಸ್ತವಿಕತೆ ಗೊತ್ತೇ ಇಲ್ಲ। वास्तव में यहाँ यूनिवर्सिटी भी है मनुष्य से देवता बनने की, तब गाते हैं मनुष्य को देवता किए करत न लगी वार। इसमें ಶಾಸ್ತ್ರ ಆದಿ ಕುಚ್ ಬಿ ಪಡ್ನಾ ನಹಿ ಹೈ। ವಾಸ್ತವಿಕವಾಗಿ ಬಾಬಾ ಹೇಳ್ತಿದ್ದಾರೆ ಇದು ಯೂನಿವರ್ಸಿಟಿ, ಇಲ್ಲಿ ಮನುಷ್ಯರಿಂದ ದೇವತೆಗಳನ್ನಾಗಿ ಬಾಬಾ ಮಾಡ್ತಿದ್ದಾರೆ। ಅಂದರೆ ಬಾಬಾ ಹೇಳ್ತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ಶಾಸ್ತ್ರ ಯುದ್ಧ ಇಂಥದ್ದು ಯಾವುದೂ ಅವಶ್ಯಕತೆ ಇಲ್ಲ। भक्ति मार्ग में बहुत शास्त्र आदि पढ़ते हैं, देर लेक्चरर आदि होते, मास मास मंटप बनाकर बैठावाज करते हैं। ಭಕ್ತಿ ಮಾರ್ಗದಲ್ಲಿ ತುಂಬ ಶಾಸ್ತ್ರಗಳನ್ನು ಓದ್ತಾರೆ, ಅದರ ಭಾಷಣಗಳೆಲ್ಲ ಮಾಡ್ತಾರೆ, ಒಂದು ಪೆಂಡಾಲ್ ಹಾಕಿ ತಿಂಗಳಗಟ್ಟಲೆ ಅಲ್ಲಿ ಶಾಸ್ತ್ರಗಳನ್ನು ಓದೋ ಕಾರ್ಯಕ್ರಮನೇ ಇರ್ತದೆ। यहाँ कितना शांति में बाप बैठ समझाते, देखो तुमको बाबा आकर पावन बना या पावन दुनिया का मालिक बनाते, पढ़ाई भी कितनी सहज है। ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ನೀವಿಲ್ಲಿ ಎಷ್ಟು ಶಾಂತಿಯಿಂದ ಕೂತಿದ್ದೀರಿ ನೋಡಿ, ನಿಮಗೆ ಬಾಬಾ ಬಂದಿದ್ದಾರೆ ಪಾವನರನ್ನಾಗಿ ಮಾಡಿ ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡ್ತಾರೆ। पढ़ाई भी कितनी सहज है, तुम चल पहले पहले पावन थे, गोल्डन एज में थे, फिर 84 जन्म लेते लेते
ಐರನ್ ಏಜ್ ಮೇ ತಮೋ ಪ್ರಧಾನ್ ಬನ್ ಗಯೇ ಹೋ. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ನಾವು ಮೊಟ್ಟ ಮೊದಲು ಪಾವನ ಜಗತ್ತಿನಲ್ಲಿ ಗೋಲ್ಡನ್ ಏಜ್ನಲ್ಲಿ ಇದ್ವಿ, ಅಲ್ಲಿಂದ ಜನ್ಮ ಪಡಿತಾ 84 ಜನ್ಮ ನಮ್ಮದು ಆಯಿತು. ಈಗ ನಾವು ಕಬ್ಬಿಣದ ಜಗತ್ತಲ್ಲಿ ತಮೋ ಪ್ರಧಾನರಾಗಿದ್ದೇವೆ. अब तुमको सतो प्रधान बनना, इसलिए मुझे याद करो, सो भी आज जप. जैसे कन्या की जब शादी होते तो क्या जप कराते हैं, ಹೀಗೆ ನಾವೀಗ ಬಾಬಾ ಹೇಳ್ತಿದ್ದಾರೆ, ಸತೋ ಪ್ರಧಾನರಾಗಬೇಕಾದ್ರೆ ಕೇವಲ ಶಿವಬಾಬಾ ಒಬ್ಬರನ್ನೇ ನೆನಪು ಮಾಡಬೇಕು. ಉದಾಹರಣೆಗೆ ಬಾಬಾ ಹೇಳ್ತಾರೆ ನೋಡಿ, ಕನ್ಯೆಗೆ ಮದುವೆಯನ್ನು ಮಾಡಿಕೊಡ್ಲಿಕ್ಕಾಗಿ ಏನು ನೆನ್ಪು ಮಾಡಿಸ್ತಾರೆ, ಯಾಗ್ನಿ ರತಿ ತುಂಬಿ ಸಬ್ ಪತ್ನಿಯಾ ಹೋ, ये शिव बाबा पतियों का पति है, तुम्हारी सगाई हुई परमात्मा के साथ. ಹೀಗೆ ನೆನ್ಪು ಮಾಡಿಸ್ತಾರೆ ಅವ್ರ ಪತಿ ಯಾರು, ಮುಂದೆ ಅವ್ರು ಯಾವ ಮನೆಗೆ ಹೋಗ್ತಿರ್ತಾರೆ ಅಂತ. ಬಾಬಾ ಹೇಳ್ತಾರೆ, ನೀವೆಲ್ಲ ಪತ್ನಿಯರಾಗಿದ್ದೀರಿ, ಶಿವಬಾಬಾ ಪತಿಗಳಿಗೂ ಪತಿಯಾಗಿದ್ದಾರೆ. ಈಗ ಬಾಬಾ ತಿಳಿಸ್ತಿದ್ದಾರೆ, ನಮಗೆ ಬಾಬಾನ ಜೊತೆಗೆ ಪರಮಾತ್ಮನ ಜೊತೆಗೆ ಆತ್ಮದ ಸಂಬಂಧ ಆಗಿದೆ. सगाई जब हो जाती है तो बस याद बुद्धि में बैठ गई, ಖಾತ್ರಿ हो गई कि हमने सगाई कर ली है. ಹೀಗೆ ಲೌಕಿಕದಲ್ಲಿ ಕುಮಾರಿಗೆ ಮದುವೆ ಫಿಕ್ಸ್ ಮಾಡ್ತಾರೆ, ಅಂದರೆ ಅಲ್ಲಿ ಪತಿ ಯಾರು ಅಂತ ಗೊತ್ತಾದ ಮೇಲೆ ಬುದ್ಧಿ ಅವರ ಜೊತೆಗೆ ಜೋಡಣೆ ಆಗ್ಬಿಡ್ತದೆ, ಇವರೇ ನನ್ನ ಪತಿ ಅಂತ. ಅದುವರೆಗೆ ಯಾರಂತಾನೆ ಗೊತ್ತಿರಲ್ಲ. तो फिर एक दो को याद करते रहते, तुमको भी बाप कहते, निश्चय बुद्धि हो गए कि हम एक बाप के बच्चे, आपस में भाई भाई हैं. ಹೀಗೆ ನಮಗೀಗ ಬಾಬಾ ಯಾರು ಅಂತ ಗೊತ್ತಾಗಿದೆ, ನಾವೆಲ್ಲ ಬಾಬನ ನಿಶ್ಚಯ ಬುದ್ಧಿ ಮಕ್ಕಳು, ನಾವೆಲ್ಲ ಮಕ್ಕಳು, ಒಬ್ಬ ತಂದೆ ಮಕ್ಕಳು, ಸಹೋದರ ಸಹೋದರರು. भाइयों को वर्षा मिलता है एक बाप से, इसलिए बाप को पुकारते, भला मनुष्य तन में आकर भाई बहन बन जाते हैं. ಹೀಗೆ ಶಿವಬಾಬಾ ಬಂದಿದ್ದಾರೆ, ಎಲ್ಲ ಆತ್ಮ ಸಹೋದರರಿಗೆ ತನ್ನ ಭಾಗ್ಯವನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ಫಲ ನಾವು ಆತ್ಮ ಇಲ್ಲಿ ಭಿನ್ನ ಭಿನ್ನ ಶರೀರದಲ್ಲಿ, ಸ್ತ್ರೀ ಪುರುಷ ಶರೀರದಲ್ಲಿ ಇದ್ದೇವೆ, ಆದರೆ ಬಾಬಾ ನಾವು ಸಹೋದರ ಸಹೋದರರಾಗಿದ್ದೇವೆ ಶಾರೀರಿಕವಾಗಿ, ಆದರೆ ಪರಮಾತ್ಮನ ಮಕ್ಕಳು ನಾವೆಲ್ಲ ಆತ್ಮಗಳು, ಸಹೋದರರು. परंतु पुकारते आत्मा है ना, भाई भाई पुकारते हैं पतित पावन बाबा आओ. बाबा कहते मुझे याद करो तो तमो प्रधान से सतो प्रधान बन जाएंगे. पावन को सतो प्रधान, पतित को तमो प्रधान कहा जाता है. ಹೀಗೆ ಸಹೋದರ ಸಹೋದರರನ್ನ ಬಾಬಾ ಹೇಳ್ತಾರೆ ಕರೀಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರನ್ನ ಪಾವನರನ್ನಾಗಿ ಮಾಡೋದಿಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಪಾವನರಾಗಿ ಸತೋ ಪ್ರಧಾನರಾಗಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಪತಿತರಂದ್ರೆ ತಮೋ ಪ್ರಧಾನತೆ ಆಗಿದೆ. ಈ ಎಲ್ಲ ಮಾತುಗಳು ಬಾಬಾ ಮಕ್ಕಳಿಗೆ ಸಂಗಮ ಯುಗದಲ್ಲಿ ಕಲಿಸ್ತಾರೆ. ಕಲಿಸ್ಲಿಕ್ಕಾಗಿಯೇ ಬಾಬಾ ಈ ಗೀತಾ ಪಾಠ ಶಾಲೆಯನ್ನು ತೆರೆದಿದ್ದಾರೆ. ಇಲ್ಲಿ ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ತಾರೆ. ಇದರಿಂದ ಮಕ್ಕಳು ನರನಿಂದ ನಾರಾಯಣರಾಗ್ತೇವೆ. ಹೀಗೆ ಲೌಕಿಕದಲ್ಲಿ ಕೂಡ ಟೀಚರ್ ಅಂದರೆ ಮುಂದೆ ಕೂತ್ಕೊಂಡು ಕಲಿಸ್ತಾರೆ ತಾನೆ, ಅಲ್ಲಿ ಟೀಚರ್ ಕಾಣಿಸ್ತಾರೆ ಮಕ್ಕಳಿಗೆ. ಆದರೆ ಇಲ್ಲಿ ಟೀಚರೇ ಕಲಿಸ್ತಾ ಇದ್ರು ಶಿವ ಬಾಬಾ, ಆದರೆ ಗುಪ್ತವಾಗಿದ್ದಾರೆ. तो इस टीचर को भी बुद्धि योग से समझना पड़ता है, वह निराकार पतित पावन बाप है. ಆದರೆ ಈ ಟೀಚರನ್ನು ನಾವು ಬುದ್ಧಿಯಿಂದ ತಿಳ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಅವ್ರು ನಿರಾಕಾರ ಪತಿತ ಪಾವನ ತಂದೆ ಆಗಿದ್ದಾರೆ. वही स्मृति दिलाते हैं कि कल्प पहले भी मैंने तुमको राजयोग सिखाया था, अब कहाँ जाता है मन मना भव, पवित्र बनो तो लक्ष्मी नारायण बन जाएंगे. ಹೀಗೆ ಬಾಬಾ ಈಗ ನಮಗೆ ನೆನಪು ಮಾಡಿಸ್ತಾ ಇದ್ದಾರೆ, ಮಕ್ಕಳೇ ಕಲ್ಪದ ಹಿಂದಿನಂತೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಇದಕ್ಕೆ ಹೇಳಲಾಗುತ್ತೆ ಮನ್ಮನಾಭವ. ಈಗ ನಾವು ಪವಿತ್ರರಾಗಿ ಲಕ್ಷ್ಮೀನಾರಾಯಣರಾಗುತ್ತೇವೆ. इसमें घंटा घड़ियाल आदि बजाने के दरकार ही नहीं, बाप खुद आकर जगाते हैं. मनमनाभव का अर्थ है साइलेंस. ಹಾಗೆ ಇಲ್ಲಿ ಗಂಟೆ ಜಾಗಟೆ ಇತ್ಯಾದಿ ಬಾರಿಸುವಂಥ ಅವಶ್ಯಕತೆನೇ ಇಲ್ಲ. ಬಾಬಾ ಸ್ವತಃ ಮಕ್ಕಳಿಗೆ ಜಾಗೃತರನ್ನಾಗಿ ಮಾಡ್ತಾ ಇದ್ದಾರೆ. ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರ ಅರ್ಥ ಮಕ್ಕಳು ಸಂಪೂರ್ಣ ಸೈಲೆನ್ಸಲ್ಲಿರಬೇಕು, ಶಾಂತ ಸ್ಥಿತಿಯಲ್ಲಿರಬೇಕು. अपने का आत्मा निश्चय करो, बस अब हमको अपने घर जाना है, बाप को ही
सब कहते हैं कि हमको दुख से छुड़ाए मुक्त करो. ಹೀಗೆ ಮಕ್ಕಳಿಗೆ ಮೊದಲಿಗೆ ನಾನು ಆತ್ಮ ಎಂಬುದು ನಿಶ್ಚಯ ಆಗಬೇಕಾಗಿದೆ. ಏಕೆಂದರೆ ನಾವೀಗ ಆತ್ಮ ಪಾವನ ಆಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಬಾಬಾ ಬಂದಿದ್ದಾರೆ ನಮಗೆ ಈ ಎಲ್ಲ ಪ್ರಕಾರದ ದುಃಖವನ್ನು ಬಿಡಿಸಲಿಕ್ಕೆ, ಮುಕ್ತರನ್ನಾಗಿ ಮಾಡಲಿಕ್ಕೆ. सन्यासी लोग सिर्फ ब्रह्मा को याद करते हैं, वो ब्रह्मा तत्व तो है घर, वह घर को याद करेंगे, यहाँ बाप को याद करना है. ಸನ್ಯಾಸಿಗಳಾದ್ರೂ ಬ್ರಹ್ಮನಿಗೆ ನೆನಪು ಮಾಡ್ತಾರೆ. ಬ್ರಹ್ಮ ಮಹಾತತ್ವ ಅಂದರೆ ಅದು ಮನೆಯಾಗಿದೆ. ಅಲ್ಲಿ ನಾವು ಆತ್ಮ ಮನೆಯ ನಿವಾಸಿಗಳಾಗಿದ್ದೇವೆ. ಮನೆಯಲ್ಲಿ ಏನಾಗಲ್ಲ. ಅಲ್ಲಿ ಶಿವಬಾಬಾ ಇದ್ದಾರೆ. ಪರಂಧಾಮ ಬ್ರಹ್ಮ ಮಹಾತತ್ವದಲ್ಲಿ ಶಿವಬಾಬಾ ಇದ್ದಾರೆ. ಅಲ್ಲಿ ಶಿವಬಾಬನ್ನೇ ನೆನಪು ಮಾಡಬೇಕು. ನಾವು ಇಲ್ಲಿ ಕೂತು ಬ್ರಹ್ಮ ಮಹಾತತ್ವ ಪರಂಧಾಮ ನಿವಾಸಿ ಶಿವಬಾಬನ್ನ ನೆನಪು ಮಾಡಬೇಕಾಗಿದೆ. ಹೀಗೆ ಸನ್ಯಾಸಿಗಳು ಕೇವಲ ಮನೆ ನೆನಪು ಮಾಡ್ತಾ ಬಂದಿದ್ದಾರೆ. ಬ್ರಹ್ಮ ಅಂದ್ರೇ ಅವ್ರು ಭಗವಂತ ಅಂತ ಭಾವಿಸಿದ್ದಾರೆ. ಆದರೆ ಈಗ ನಮಗೆ ಅರ್ಥ ಆಗಿದೆ, ಬ್ರಹ್ಮ ಭಗವಂತ ಅಲ್ಲ. बाप बैठ समझाते मुझे याद करो तो तुम निर्वाण धाम में चले जाएंगे, फिर वहाँ से आएंगे स्वर्ग में. यहाँ से मैं तुम बच्चों को साथ ले जाऊंगा. तुमको मालूम है टिड्डियों का झुंड कितना बड़ा होता है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೀಗ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಯಾಕೆಂದರೆ ಈಗ ನಾವು ನಿರ್ವಾಣ ಧಾಮ ನಿಶಬ್ದ ಲೋಕಕ್ಕೆ ಹೋಗಬೇಕಾಗಿದೆ. ಅಲ್ಲಿಂದ ಪುನಃ ನಾವು ಸ್ವರ್ಗದಲ್ಲಿ ಪಾತ್ರಧಾರಿಗಳಾಗಿ ಬರ್ತೇವೆ. ಬಾಬಾ ಹೇಳ್ತಾರೆ, ಇಲ್ಲಿ ಮಕ್ಕಳಿಗೆ ಬಾಬಾ ಜೊತೆಗೆ ಕರೆದೊಯ್ತಾರೆ. ನಮಗೀಗ ಗೊತ್ತಾಗಿದೆ ಹೇಗೆ ಅಂದರೆ ನೋಡಿ, ಜೇನು ನೊಣಗಳದ್ದು ಅದರಲ್ಲಿ ರಾಣಿ ನೊಣ ಅಂತಿರ್ತದೆ. ಅದು ಒಂದು ಹಾರಿ ಹೋಯಿತು ಹೊರಗೆ ಅಂದರೆ ಅದರ ಹಿಂದೆ ಕೋಟಿ ಕೋಟಿ ನೊಣಗಳೇನಾಗ್ತಿರ್ತವೆ, ಗುಂಪು ಗುಂಪು ಹಾರಿ ಹೋಗ್ತಾ ಇರ್ತದೆ. ಹೀಗೆ ಬಾಬಾ ಹೇಳ್ತಾರೆ, ಸಬ್ಕಿ ಯೂನಿಟಿ ಹೋತೆ ಪಹಲೆ ತೋ आगे वाला बैठा तो सब बैठ जाएंगे. मधुमक्खियाँ भी ऐसे होते हैं, रानी ने घर छोड़ा तो सब भागेंगे उनके पिछाड़ी. ಹೀಗೆ ಗ್ರೂಪ್ ಯೂನಿಟಿಯಲ್ಲಿ ಕೂಡ ಅಷ್ಟೇ. ಮತ್ತು ಗುಂಪಿನಲ್ಲಿ ಸಂಘಟನೆಯಲ್ಲಿ ಲೀಡರ್ ಯಾರು ಇರ್ತಾರೆ, ಮುಂದಿನವ್ರು ಕೂತ್ಕೊಂಡ್ರೆ ಅವ್ರ ಜೊತೆಗಿರೋರು ಎಲ್ಲರೂ ಕೂತ್ಕೋತಾರೆ. ಹಾಗೆ ಈ ಜೇನ್ನೊಣಗಳಲ್ಲಿ ರಾಣಿ ಮನೆ ಬಿಟ್ಟು ಹೊರಟ್ಲು ಅಂತ ಹೇಳಿದರೆ ಅದರ ಹಿಂದೆ ಎಲ್ಲವೂ ಗೂಡನ್ನು ಖಾಲಿ ಮಾಡಿಬಿಡ್ತವೆ. तो जैसे उन्हों का साजन हुआ तो उनमें फिर सजने ही राज्य करते हम जिन्स पर. तो शास्त्रों में भी है आत्माएं सब मच्छरों सदृश भागती हैं. ಹೀಗೆ ಏನಾಯ್ತು, ಆ ಎಲ್ಲ ನೊಣಗಳಿಗೆ ಸಾಜನ್ ಪ್ರಿಯತಮನಂತೆ ಆ ರಾಣಿ ನೊಣ ಆಡಳಿತ ಮಾಡ್ತಿರ್ತದೆ. ಹೀಗಾಗಿ ಎಲ್ಲ ಜೊತೆಗಾರ ಆ ಎಲ್ಲ ನೊಣಗಳಿಗೆ ಲೀಡರ್ ಆಗಿ ಆ ಒಂದು ರಾಣಿ ನೊಣ ಆಡಳಿತದಲ್ಲಿರುತ್ತೆ. ಹೀಗೆ ಶಾಸ್ತ್ರದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮುಂದೆ ಇಲ್ಲಿ ಕೂಡ ಬಾಬಾ ಇದನ್ನು ಅರ್ಥ ಮಾಡಿಸ್ತಾ ಇರೋದು, ನಮ್ಮ ಲೀಡರ್ ನಮ್ಮ ಮಾಲೀಕ ಶಿವಬಾಬಾ. ಶಿವಬಾಬಾ ಈ ಸೃಷ್ಟಿಯಿಂದ ವಾಪಸ್ ಮನೆಗೆ ಹೊರಟ್ರೆ ಅವರ ಹಿಂದೆ ಎಲ್ಲ ಆತ್ಮಗಳು ಈ ಸೊಳ್ಳೆಗಳ ಹೋದ ಹಾಗೆ ಅಥವಾ ನೊಣಗಳು ಹೋದ ಹಾಗೆ ಹೋಗಲಿಕ್ಕೆ ಮೇಲೆ ಮನೆಗೆ ಹೋಗ್ಲಿಕ್ಕೆ ಆರಂಭ ಮಾಡ್ತಾರೆ. ಬಾಬಾ ನಾನು ಹೋಗ್ತಿದ್ದೇನೆ ಬನ್ನಿ ಅಂತ ಕರೆಯಲ್ಲ, ಬಾಬಾ ಹೊರಟು ಹೋಗ್ಬಿಡ್ತಾರೆ. ಆಗ ಇಲ್ಲಿ ಜಗತ್ತಿನಲ್ಲಿ ವಿನಾಶ ಭಯಂಕರ ನಡೀತದೆ. ಆಗ ಎಲ್ಲ ಒಮ್ಮೊಮ್ಮೆ ಕೋಟ್ಯಾಂತರ ಆತ್ಮಗಳು ಸಾಯ್ತಾರೆ. ಅಷ್ಟು ಕೋಟಿ ಆತ್ಮಗಳು ಮೇಲೆ ಹೋಗ್ತಾರೆ. ಲೆಕ್ಕ ಇಲ್ಲ ಅಂತಾರೆ ಬಾಬಾ. ಅನ್ಗಿನತ ಆತ್ಮ ಯಹ ಮಕ್ಖಿಯಾँ हर सीजन में अपनी रानी के पीछे भागती है, तुमको तो एक बार भागना है. ಈ ಜೇನ್ನೊಣಗಳು ಪ್ರತಿ ಸೀಸನ್ನಿನಲ್ಲಿ ಒಂದು ಗೂಡು ಬಿಟ್ಟು ಮತ್ತೊಂದು ಗೂಡಿಗೆ ರಾಣಿ ಹೋಗ್ತಿದ್ದ ಹಾಗೆ ಅದರ ಹಿಂದೆ ಎಲ್ಲ ನೊಣಗಳು ಹಾರಿ ಹೋಗ್ತಿರ್ತವೆ. ಹಾಗೆ ನಾವು ಬಾಬನ ಹಿಂದೆ ಹಾರಿ ಹೋಗೋದು ಸೃಷ್ಟಿಯಲ್ಲಿ ಕಲ್ಪಕ್ಕೆ ಒಂದು ಬಾರಿ. अब सब आत्माओं को जाना है मूल वतन, तुम्हारा आवाज कुछ भी नहीं, इसलिए बाबा मिसाल देते हैं सरसों के दाने मिसल पीसते हैं. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗ ನೀವು ಆತ್ಮಗಳು ಮೂಲ ವತನಕ್ಕೆ ಹೋಗಬೇಕಾಗಿದೆ. ಯಾವುದೇ ರೂಪದ ಶಬ್ದ ಇಲ್ಲ. ಬಾಬಾ ಒಂದು ಉದಾಹರಣೆ ಹೇಳ್ತಾರೆ, ಮುಂದೆ ಹೇಗೆ ಹೆಣಗಳ ರಾಶಿ ಬೀಳ್ತದಂದರೆ ಬೀಸೋ ಕಲ್ಲಿನಲ್ಲಿ ಸಾಸಿವೆ ಬೀಸಿದ ಹಾಗೆ ಎಲ್ಲ ದೇಹಗಳು ಹುಡಿ ಹುಡಿಯಾಗಿ ಬೀಳ್ತವೆ. बाबा भी बिंदी सरसों के दाने मिसल है, खस खस का दाना भी छोटा होता, परंदा में बिंदी है उनको देखा ही जाता है दिव्य दृष्टि बिना. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ಆತ್ಮನು ನಾವು ಬಿಂದು, ಪರಮಾತ್ಮನು ಬಿಂದು ಆಗಿದ್ದಾರೆ.
ಸಾಸಿವೆ ಆದರೂ ದೊಡ್ಡದಿರುತ್ತೆ, ಅದಕ್ಕಿಂತ ಚಿಕ್ಕದಂದರೆ ಗಸಗಸೆ, ತುಂಬ ಚಿಕ್ಕ ಕಾಳು. ಆ ರೀತಿ ಪರಂಧಾಮದಲ್ಲಿ ಪರಮಾತ್ಮ ನಾವು ಆತ್ಮಗಳು ಬಿಂದು ಸ್ವರೂಪವಾಗಿ ಕೂತ್ಕೊಂಡಿರ್ತೇವೆ. ಇದನ್ನು ಈ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ, ಇದಕ್ಕೆ ದಿವ್ಯ ಚಕ್ಷು ಜ್ಞಾನದ ಆಧಾರದಿಂದ ನೋಡಬಹುದು. ಬಿಲ್ಕುಲ್ ನಕ್ಷತ್ರದ ಹಾಗೆ ಆತ್ಮಗಳು ಮೇಲೆ ಪರಂಧಾಮದಲ್ಲಿ ಕೂತಿರ್ತಾರೆ. ಇದು ಭಗವದ್ಗೀತೆಯಲ್ಲಿ ಸಹ ತೋರಿಸಿದ್ದಾರೆ. ಅಖಂಡ ಜ್ಯೋತಿ ಸಾಕ್ಷಾತ್ಕಾರ ಅರ್ಜುನನಿಗೆ ಆಯಿತು ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ನಮಗೆಲ್ಲರಿಗೂ ಬಾಬಾ ಸಮ್ಮುಖದಲ್ಲಿ ಅಖಂಡ ಜ್ಯೋತಿ ಸಾಕ್ಷಾತ್ಕಾರ ಅಂದರೆ ಬಾಬಾ ನಮಗೆ ತನ್ನ ಪರಿಚಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ ಬಿಂದಿ ಹುआ तो समझेंगे परमात्मा थोड़ी है, गीता में तो लिखा हुआ है अर्जुन को बहुत तेजों में साक्षात्कार हुआ. ಈಗ ಪರಮಾತ್ಮ ಬಿಂದು ಸ್ವರೂಪ ಅಂತ ನಾವು ಹೇಳಿದರೆ, ಭಗವದ್ಗೀತೆಯಲ್ಲಿ ಅಖಂಡ ಜ್ಯೋತಿ ಸ್ವರೂಪ ಅರ್ಜುನನಿಗೆ ತೇಜೋಮಯವಾದಂಥ ದೊಡ್ಡ ಜ್ಯೋತಿ ಸಾಕ್ಷಾತ್ಕಾರ ಆಯಿತು, ನೀವು ಬಿಂದು ಅಂತ ಹೇಳ್ತೀರಿ ಅಂತ ಈಗ ಸಂಶಯದಲ್ಲಿ ಬರ್ತಾರೆ. भक्ति की बातें बुद्धि में बैठे हुए भक्ति मार्ग और ज्ञान मार्ग में रात दिन का फर्क है. तुम जानते हो हमें 63 जन्म शरीर का द्वारा कितना डांस करते हैं. ಹೀಗೆ ಜ್ಞಾನಕ್ಕೂ ಭಕ್ತಿಗೂ ಹಗಲು ರಾತ್ರಿ ವ್ಯತ್ಯಾಸ ಇದೆ. 63 ಜನ್ಮ ಭಕ್ತಿಯಲ್ಲಿ ನಾವು ಬಹಳ ನೃತ್ಯವನ್ನು ಮಾಡ್ತಾ ಬಂದಿದ್ದೇವೆ. ಈಗ 63 ಜನ್ಮದ ಭಕ್ತಿ ನಮ್ಮದು ಮುಗೀತು. ಬಾಬಾ ಹೇಳ್ತಾರೆ ನೋಡಿ, ಭಕ್ತಿಯಲ್ಲಿ ಎಷ್ಟೆಲ್ಲ ಘರ್ಷಣೆ ಗಲಾಟೆ ನೀವು ನೋಡ್ತಾ ಇರ್ತೀರಿ. ಇದರಲ್ಲಿ ಬಾಬಾ ಹೇಳ್ತಿದ್ದಾರೆ, ಮೊಟ್ಟ ಮೊದಲು ನಾವು ಆತ್ಮ ಭಕ್ತಿಯಲ್ಲಿ ಕೂಡ ಸತೋಪ್ರಧಾನ ಭಕ್ತಿ ಅಂದರೆ ಕೇವಲ ಶಿವನ ಭಕ್ತಿ ನಡೀತಾ ಇತ್ತು. ಈ ರೀತಿಯಾಗಿ ಕ್ರಮೇಣ ಏನಾಯಿತು, ಗಂಗಾ ಸ್ನಾನ ಇತ್ಯಾದಿ ಆರಂಭ ಆಯಿತು. ಅಂದರೆ ಭಕ್ತಿ ಮೊದಲು ಅವ್ಯಭಿಚಾರಿ ಇದ್ದದ್ದು ವೃದ್ಧಿ ಆಗ್ತಾ ಹೋಗ್ತದೆ. ಈಗ ಏಕ್ದಮ್ ಬಾಬಾ ಹೇಳ್ತಿದ್ದಾರೆ ಸೈಲೆನ್ಸ್ನಲ್ಲಿ ಇರುವಂಥದ್ದನ್ನು ಇಲ್ಲಿ ನಮಗೆ ಬಾಬಾ ಕಲಿಸ್ತಿದ್ದಾರೆ. बाबा ಹೇಳ್ತಾರೆ, बेगर कौड़ी तुम विश्व के मालिक बनते हो, मम्मा बिना कौड़ी आई और विश्व का महारानी बन गई. यह साधारणता एकदम गरीब घर के बिना कौड़ी खर्चा देखो क्या बनते हैं. ಹೀಗೆ ಬಾಬಾ ಹೇಳ್ತಾರೆ, ನೀವು ಒಂದು ಕವಡೆ ಖರ್ಚಿಲ್ಲದನೆ ನಾಳೆ ವಿಶ್ವದ ಮಾಲೀಕರಾಗ್ತೀರಿ. ಮಮ್ಮ ನೋಡಿ, ಒಂದು ಕವಡೆಯನ್ನು ಖರ್ಚು ಮಾಡಲಿಲ್ಲ, ವಿಶ್ವದ ಮಹಾರಾಣಿ ಶ್ರೀಲಕ್ಷ್ಮಿ ಆದರು. ಎಷ್ಟು ಸಾಧಾರಣ ಇದ್ರು ಅವರು ಸಂಗಮಯುಗದಲ್ಲಿ. ಏಕ್ದಮ್ ಬಡತನದ ಮನೆಯಿಂದ ಬಂದಿದ್ರು ಮಮ್ಮ. ಒಂದು ಕವಡೆ ಖರ್ಚು ಮಾಡಿದ್ದು ಬಾಬಾ ಹೇಳ್ತಿದ್ದಾರೆ ಯಾರೂ ನೋಡಲಿಲ್ಲ. ಅದಕ್ಕೆ ನೋಡಿ ಮಮ್ಮ ಇಂತಹ ಭಾಗ್ಯವನ್ನು ರೂಪಿಸ್ಕೊಂಡ್ರು. मम्मा फिर सर्विस बहुत करती थी, जाकर औरों को समझाती थी कि बाबा कहते मुझे याद करो तो तुम्हारे विकार विनाश होंगे और तुम सतो प्रधान बन जाएंगे. मम्मा ತುಂಬ ಸೇವೆ ಮಾಡ್ತಾ ಇದ್ರು, ಅನೇಕ ದಿಕ್ಕಿನಲ್ಲಿ ಹೋಗಿ ಎಲ್ಲರಿಗೂ ಹೇಳ್ತಾ ಇದ್ರು ಪರಮಾತ್ಮ ತಂದೆ ಒಬ್ಬರನ್ನೇ ನೆನಪು ಮಾಡ್ರಿ, ಆಗ ವಿಕರ್ಮ ವಿನಾಶ ಆಗುತ್ತೆ, ನೀವು ಸತೋ ಪ್ರಧಾನರಾಗ್ತೀರಿ. ಇಸ್ಮೇ ಖರ್ಚೆ ಕಿ ಕೊಯ್ ಬಾತ್ ನಹಿ. ಹೀಗೆ ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಒಬ್ಬರನ್ನೇ ನೆನಪು ಮಾಡಲಿಕ್ಕೆ ಇದರಲ್ಲಿ ಯಾವುದೇ ಪ್ರಕಾರದ ಖರ್ಚಿನ ಮಾತಿಲ್ಲ. अगर कोई थोड़ा खर्चा भी करते हैं तो अपने लिए, जैसे खेती में 2 मुट्ठे अन्न के डालने से कितना देर अन्न निकलता है. ಬಾಬಾ ಹೇಳ್ತಿದ್ದಾರೆ ನೋಡಿ, ನಾವೇನಾದರೂ ಹಣ ಖರ್ಚು ಮಾಡ್ತೇವೆ, ಇಲ್ಲಿ ಧನ ಸೇವೆ ಮಾಡ್ತೇವೆ ಅಂದ್ರೂ ಕೂಡ ಅದು ಕೂಡ ನಮಗೋಸ್ಕರವೇ ಅಂತ. ಹೇಗೆ ಈಗ ಭೂಮಿಗೆ 2 ಮುಷ್ಟಿ ಭತ್ತವನ್ನು ಗೋಧಿಯನ್ನು ಹಾಕಿದರೆ ಅದರ ಫಲ ತುಂಬ ಬರ್ತದೆ, 2 ಮುಷ್ಟಿ ಹಾಕಿದರೂ रिटर्न ತುಂಬ ಸಿಗ್ತದೆ. खेती बड़ी हो जाती, यह भी 21 जन्मों के लिए तुम्हारी कितनी आमदनी होती, मनुष्य से देवता बनना कितना सहज है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹೊಲ ತುಂಬ ದೊಡ್ಡದಾಗಿ ಬೆಳೀತದೆ, 2 ಮುಷ್ಟಿಯಲ್ಲಿ ತುಂಬ ಬೆಳೀತದೆ. ಅದೇ ರೀತಿ ಸಂಗಮಯುಗದಲ್ಲಿ ಕೂಡ ಬಾಬಾ ತನುಮನ ಧನದ ಸೇವೆ ಕಡ್ಡಾಯ ಯಾಕೆ ಹೇಳ್ತಾರೆ ಅಂದರೆ, ಇದೊಂದು ಹೊಲ ಇದ್ದ ಹಾಗೆ. ಪುಣ್ಯ ಕರ್ಮಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಳ್ಳೋದರಿಂದ, ಈ ರೀತಿ ಸೇವೆ ಮಾಡೋದರಿಂದ 21 ಜನ್ಮಗಳವರೆಗೆ ಇದರ ರಿಟರ್ನ್ ನಿಮಗೆ ಸಂಪಾದನೆ ಸಾಕಷ್ಟು ಸಿಗ್ತದೆ. ಸುಲಭವಾಗಿ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ. ಇದು 1 ಸೆಕೆಂಡಿನ ಮಾತಾಗಿದೆ. ನೀವೀಗ ಇರೋದು ಸಾಧಾರಣ ಅಂತ ಕಾಣ್ತೀರಿ. ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ, ಯಾರೂ ಕೂಡ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬನ್ನೇ ಮಕ್ಕಳ ಸಮ್ಮುಖದಲ್ಲಿ ಕೂತಿದ್ರು ಕೂಡ ಪರಮಾತ್ಮನೇ ಕೂತಿದ್ದಾರೆ ಅಂತ ಯಾರಿಗೂ ಅರ್ಥನೇ ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ कहते सो करके भी लेट करके मुरली सुनो, यह भी
धारणा की बात है, अंदर में बाबा और ಚಕ್ರ को याद करते रहो. ಈಗ ಎಷ್ಟೋ ನಮಗೆ ಪುರ್ಸತ್ತಿಲ್ಲ ಅಥವಾ ಶಾರೀರಿಕವಾಗಿ ಆರೋಗ್ಯ ಸರಿ ಇಲ್ಲ, ಮಲಗಿ ಆದರೂ ಸರಿ ಮಕ್ಕಳು ಮುರಳಿ ಕೇಳಬೇಕು. ಇದು ಧಾರಣೆಯ ಮಾತಾಗಿದೆ. ಒಳಗೆ ಬಾಬನ ನೆನಪು, ಚಕ್ರದ ನೆನಪು ನಡೀತಾ ಇರಬೇಕು. ಹೀಗೆ ಬಾಬನ ನೆನಪು ಮಾಡ್ತಾ ಮಾಡ್ತಲೇ ನಾವು ಆತ್ಮ ಶರೀರ ಬಿಡಬೇಕು. ಬಾಕಿ ಬಾಬಾ ಹೇಳ್ತಾ ಇದ್ದಾರೆ, ಹೀಗೆ ಪ್ರಚಾರ ಇದೆ ತಾನೆ, ಶರೀರ ಬಿಡುವಾಗ ಬಾಯಲ್ಲಿ ಗಂಗಾ ಜಲ ಇರಬೇಕು, ಮನಸ್ಸು ರಾಮನ ಸ್ಮೃತಿ ಮಾಡ್ತಾ ಇರಬೇಕು, ಆಗ ತನುವಿನಿಂದ ಪ್ರಾಣ ಹೋಗಬೇಕು ಅಂತ. ಹೀಗೆ ಗುರು ಗೋಸಾಯಿಗಳ ಬಗ್ಗೆ ಭಕ್ತರಿಗೆ ತುಂಬ ಭಯ ಇರ್ತದೆ. ಅವರು ಹೇಳಿಕೊಟ್ಟ ನಿಯಮದಂತನೇ ಭಕ್ತರು ನಡೀಲಿಲ್ಲ ಅಂದರೆ ಅವರಿಂದ ಎಲ್ಲಿ ಶಾಪ ಬರ್ತದೆ ಅಂತ ಹೆದರ್ತಾರೆ. समझो कोई की टांग टूट पड़ती व नुकसान हुआ तो कहेंगे तुमने भक्ति छोड़ी, तब यह नतीजा निकला तो डर जाते हैं. ಈಗ ತಿಳ್ಕೊಳ್ಳಿ, ಅವರು ಬಾಬನ ಮನೆಗೆ ಬರ್ತಿರ್ತಾರೆ, ಗುರುಗಳ ಬಳಿಗೆ ಹೋಗೋದು ಬಿಟ್ಟರು ಅಂತ ತಿಳ್ಕೊಳ್ಳಿ. ಆಕಸ್ಮಿಕವಾಗಿ ಏನೋ ಅವ್ರಿಗೆ ಶಾರೀರಿಕವಾಗಿ ಆರೋಗ್ಯ ಸರಿ ಇಲ್ದಂಗಾಯಿತು, ಸಡನ್ಲಿ ಏನೋ ಕಾಲು ಮುರಿತು, ಕೈ ಮುರಿತು, ಹೀಗೆ ಏನೇ ಆದಾಗ ಆಗ ಅವ್ರು ಹೇಳ್ತಾರೆ, ನೀವು ಈಗ ಗುರುಗಳ ಸೇವೆಯನ್ನು ಬಿಟ್ಬಿಟ್ರಲ್ಲ, ಭಕ್ತಿ ಮಾಡೋದನ್ನು ಬಿಟ್ಟರೆ ಅದಕ್ಕೆ ಅದರ ಗತಿ ಹೇಗಾಯಿತು, ಅದರ ಫಲ ಹೇಗಾಯಿತು ಅಂತ ಹೆದರಿಸ್ತಾರೆ. बाबा की याद दिलानी है, चक्र का राज समझाना है. अभी कलयुग के बाद सतयुग आना है, विनाश तो होना है जरूर, इसलिए यहाँ महाभारी लड़ाई खड़ी है. ಹೀಗೆ ಹೆದರಿಸ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಬಾಬನ ನೆನಪು ಮಾಡಿಸ್ಬೇಕಾಗಿದೆ, ಚಕ್ರದ ರಹಸ್ಯ ತಿಳಿಸ್ಬೇಕಾಗಿದೆ. ಈ ಕಲಿಯುಗದ ನಂತರ ಸತ್ಯುಗ ಬರಬೇಕು, ವಿನಾಶ ಅವಶ್ಯ ಆಗಲೇಬೇಕು. ಆದ್ದರಿಂದ ಮಹಾಭಾರತದ ಯುದ್ಧ ಸಮ್ಮುಖದಲ್ಲಿ ನಿಂತಿದೆ. ಈ ಸಮಯದಲ್ಲಿನೇ ಪರಮಾತ್ಮ ಬಂದು ರಾಜಯೋಗವನ್ನು ಕಲಿಸುತ್ತಾ ನರನಿಂದ ನಾರಾಯಣರನ್ನಾಗಿ ಮಾಡ್ತಾರೆ. ये राजयोग है, प्रजा योग नहीं. शुभ बोलना चाहिए, बच्चों को बहुत मीठा बनना है. बाबा मीठा है ना, क्रोध आदि सब दान में ले लेते हैं. ಬಾಬಾ ಮಕ್ಕಳಿಗೆ ಈಗ ರಾಜಯೋಗ ಕಲಿಸ್ತಾ ಇರೋದು, ಪ್ರಜಾಯೋಗ ಅಲ್ಲ. ಬಾಬಾ ಹೇಳ್ತಾರೆ, ನಿಮ್ಮ ಮಾತು ಸದಾಕಾಲ ಶುಭ ಮಾತೇ ಇರಬೇಕಾಗಿದೆ. ಮಕ್ಕಳಿಗೆ ಬಾಬಾ ತುಂಬ ಪ್ರೀತಿಯನ್ನು ಮಾಡ್ತಾರೆ. ಬಾಬಾ ಎಷ್ಟು ಪ್ರೀತಿಯ ಸಾಗರ ಆಗಿದ್ದಾರೆ. ಮಕ್ಕಳು ಬಾಬಾ ಹೇಳ್ತಾರೆ, ಕ್ರೋಧ ಇತ್ಯಾದಿ ಬಿಲ್ಕುಲ್ ಮಾಡಬಾರ್ದು. बाप कहते हैं मैं प्यार का सागर हूँ, तुम भी बनो. बड़ा प्यार से समझाते, नहीं तो बच्चे बहुत हंगामा करते, क्योंकि माया माथा खराब कर देती है. ಬಾಬಾ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಜ್ಞಾನ ಕಲಿಸ್ತಾರೆ, ಪ್ರೀತಿಯ ಸಾಗರ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಹಳ ಪ್ರೀತಿಯಿಂದಲೇ ಜ್ಞಾನ ಕಲಿಸ್ತಾ ಇರಬೇಕು. ಇಲ್ಲ ಅಂತ ಹೇಳಿದರೆ ಮಕ್ಕಳು ಮಾಯೆಗೆ ವಶರಾಗಿ ತಂದೆ ತಾಯಿಗಳಿಗೆ ತುಂಬ ತಲೆ ಬಿಸಿ ಮಾಡ್ತಿರ್ತಾರೆ. इसलिए ख्याल आता कि कभी भी किसी को कुछ कहे नहीं, प्यार से समझाए. आंख दिखाना, गर्म होना, जोर से बोलना इसकी दरकार नहीं, इससे काम बिगड़ता है. ಬಾಬಾ ಹೇಳ್ತಿದ್ದಾರೆ ಮಕ್ಕಳಿಗೆ, ಈಗ ಯೋಚನೆ ಎಂದಿಗೂ ಹೀಗೆ ಮಾಡಬಾರ್ದು, ಪ್ರೀತಿಯಿಂದಲೇ ತಿಳಿಸ್ರಿ. ಅವರು ಸರಿ ಇಲ್ಲ, ಅವರು ಸರಿ ಮಾಡಲಿಲ್ಲ, ಅವರು ತಪ್ಪು ಮಾಡಿದ್ದಾರೆ ಅಂತ ಕಣ್ಣು ತೋರಿಸೋದು, ತಲೆ ಬಿಸಿ ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು ಇದು ಅವಶ್ಯಕತೆ ಇಲ್ಲ ಅಂತಾರೆ. ಹೀಗೇನಾದರೂ ಮಾಡಿದರೆ ಅಲ್ಲಿ ಆಗೋ ಕೆಲಸನ ಹಾಳಾಗ್ಬಿಡುತ್ತೆ. शांत रहना अच्छा है, विकारों का दान देकर फिर लेते हैं तो अपना पद गंवाते. बाबा का बने गोया 5 विकारों का दान दे दिया. ಹೀಗೆ ಶಾಂತವಾಗಿರೋದು ಒಳ್ಳೆಯದು. ಯಾಕೆಂದರೆ ಈಗ ನೀವು ವಿಕಾರಗಳ ದಾನವನ್ನು ಕೊಟ್ಟು ಬಾಬಾ ಹೇಳ್ತಿದ್ದಾರೆ ನೀವು ಪದವಿಯನ್ನು ಪಡಿಬೇಕಾಗಿದೆ. ಬಾಬಾ ಪಂಚವಿಕಾರಗಳನ್ನು ದಾನದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಹೀಗೂ ಪ್ರಚಲಿತ ಇದೆ ತಾನೇ, ದಾನ ಕೊಟ್ಟರೆ ಗ್ರಹಣ ದೋಷ ಬಿಟ್ಟು ಹೋಗ್ತದೆ. फिर भी बाप पंडा है ना, पंडे ब्राह्मण होते हैं. शिव बाबा भी रूहानी पंडा है, तुम भी पंडे हो. बाबा ब्रह्मा के तन में आते हैं तो यह भी ब्राह्मण ठहरा. ಹೀಗೆ ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಬರ್ತಾರೆ. ಅಂದರೆ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮನ ತನುವಿನ ಮೂಲಕ ಬಾಬಾ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ, ಅದಕ್ಕೆ ನಾವು ಬ್ರಾಹ್ಮಣರು. बाबा इसमें बैठा है, इनके महिमा गाते हैं तो माता पिता, और किसकी यह महिमा नहीं. उनका कर्तव्य भी ऐसा है, यहाँ पाठशाला है, बाप पढ़ाते हैं, यहाँ बच्चों को याद रहना चाहिए. ಬಾಬಾ ಈ ಶರೀರದಲ್ಲಿ ಕೂತು ಜ್ಞಾನ ಕಲಿಸ್ತಿದ್ದಾರೆ. ಮಹಿಮೆಯೆಲ್ಲ
ಶಿವಬಾಬಾನೇ ಮಾತಾಪಿತಾ ಎಂದು ಕೂಡ ಮಾಡ್ತಾರೆ, ಆದರೆ ಅವರು ಯಾರಂತಾನೆ ಯಾರಿಗೂ ಗೊತ್ತಿಲ್ಲ. ಅವರ ಕರ್ತವ್ಯ ಕೂಡ ಅಪಾರವಾಗಿದೆ. ಇದು ಪಾಠಶಾಲೆ. ಬಾಬಾ ಇಲ್ಲಿ ನಮಗೆ ಕಲಿಸ್ತಿದ್ದಾರೆ. ಮಕ್ಕಳಿಗೆ ನೆನಪಿರಬೇಕು ಬಾಬಾ ಏನು ನಮಗೆ ಆಬ್ಜೆಕ್ಟ್ ಇಟ್ಟಿದ್ದಾರೆ. ವಿಶ್ವದ मालिकतना तो ऐसे पढ़ाने वाले को पूरी तरह याद करना चाहिए। स्कूल से स्टूडेंट अच्छा पास होते हैं तो साल साल टीचर को सौगात भेजते रहते हैं। ಹೀಗೆ ಮಕ್ಕಳು ಈ ಶಿಕ್ಷಣ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಹೀಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಆದರು ಅಂದರೆ ಅವರು ಅದನ್ನು ನೆನ್ಪಿಟ್ಕೊಂಡು ಏನು ಮಾಡ್ತಿರ್ತಾರೆ, ಆಗಾಗ ಪ್ರತಿ ವರ್ಷ ಟೀಚರಿಗೆ ಕಲಿಸಿದವರಿಗೆ ಉಡುಗೊರೆಗಳನ್ನು ಕಳಿಸ್ತಾ ಇರ್ತಾರೆ. यह त्योहार आदि सभी से समय के परंतु इनके महत्व को कोई जानता नहीं. ಹೀಗೆ ಅನೇಕ ಪ್ರಕಾರದ ಹಬ್ಬಗಳು ಕೂಡ ಈ ಸಮಯದಲ್ಲಿ ಏನು ಭಾರತೀಯರು ಆಚರಿಸ್ತಾರೆ. ಇದೆಲ್ಲ ಮಹತ್ವತೆ ಬಾಬಾ ಹೇಳ್ತಾರೆ ಈ ಸಮಯದಾಗಿದೆ, ಆದರೆ ಇದು ಕೂಡ ಯಾರಿಗೂ ಗೊತ್ತಿಲ್ಲ. ಬಾಬಾ ನಾಲೆಜ್ಫುಲ್ ಹೇ, वो आते हैं रचना के आदि मध्य अंत के नॉलेज देने, ಠಿಕ್ಕರ್ ಬಿತ್ತರ್ ಮೇ ಕೈಸೆ ಆಯೆಂಗೆ. ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕಲಿಸ್ತಾರೆ. ಆದರೆ ಶಿವಬಾಬಾ ಈ ಕಲ್ಲು ಮಣ್ಣಿನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? एक डॉक्टर ने सिद्ध किया ताकि हर चीज में आत्मा है, परमात्मा ने ही कहा, फिर वह कह देते हैं सर्वव्यापी. उन्होंने कहा सब में आत्मा है तो सन्यासियों ने कहा सब में परमात्मा है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಒಂದು ಡಾಕ್ಟರ್ ಸಿದ್ಧ ಮಾಡಿ ಹೇಳ್ತಾರೆ, ಈ ಶರೀರ ಸಿದ್ಧ ಕಿಯಾ ತಾಕಿ ಹರ್ ಚೀಸ್ ಮೇ ಆತ್ಮ ಹೇ. ಒಬ್ಬ ಡಾಕ್ಟರ್ ಸಿದ್ಧ ಮಾಡಿದ್ರು ಪ್ರತಿ ವಸ್ತುವಿನಲ್ಲಿ ಆತ್ಮ ಇದೆ, ಆದರೆ ಪರಮಾತ್ಮ ಅಲ್ಲ, ಆತ್ಮ ಇದೆ. ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳ್ತಾ ಹೋದ್ರು. तो उन्होंने कहा सब में आत्मा तो ಸನ್ಯಾಸಿ ने कहा सब में परमात्मा. ಹೀಗೆ ಒಬ್ಬರು ಹೇಳಿದರು ಎಲ್ಲರೊಳಗೂ ಆತ್ಮ ಇದೆ ಅಂತ, ಸನ್ಯಾಸಿಗಳು ಹೇಳಿದರು ಎಲ್ಲರೊಳಗೂ ಪರಮಾತ್ಮ ಇದ್ದಾನೆ. ಎಷ್ಟು ಹಗಲು ರಾತ್ರಿ ವ್ಯತ್ಯಾಸ ಈ ಮಾತಿನಿಂದ ಆಗುತ್ತೆ. ಹೀಗೀಗ ವಿಶ್ವಪಿತ ಶಿವಬಾಬಾ ಎಲ್ಲರ ಬುದ್ಧಿಯೋಗವನ್ನು ನಾವು ಬಾಬನ ಜೊತೆಗೆ ಜೋಡಿಸೋದನ್ನು ಕಲಿಸ್ಬೇಕಾಗಿದೆ. बाप वह कहते हैं आत्मा बुद्ध बुदा सागर से निकला है तो सागर में लीन हो जाएगा. ब्रह्मज्ञानी समझते हैं छोटी आत्मा बड़ी ज्योति में लीन हो जाएगी, फिर नई उत्पत्ति होती है. ಹೀಗೆ ಸನ್ಯಾಸಿಗಳೇನು ಹೇಳಿದರು, ಆತ್ಮ ಪರಮಾತ್ಮನಿಂದಲೂ ಉದ್ಭವ ಆಗಿರೋದು. ಅಂದರೆ ನೀರಿನಿಂದ ಗುಳ್ಳೆ ಮಾಡಿದರೆ ಹೊಡೆದ್ರೆ ನೀರಿಗೆ ಸೇರ್ತದೆ, ಹಾಗೆ ಸಾಗರದಿಂದ ಬಂದಂಥ ಆತ್ಮ ಸಾಗರಕ್ಕೆ ಸೇರುತ್ತದೆ ಅಂತ. ಇನ್ನು ಬ್ರಹ್ಮಜ್ಞಾನಿ ಹೇಳಿದರು ಆತ್ಮ ಜ್ಯೋತಿ ಮಹಾನ್ ಜ್ಯೋತಿಯಿಂದಲೇ ಆಗಿರೋದು, ಅದಕ್ಕೆ ಮಹಾನ್ ಜ್ಯೋತಿಗೆ ಸೇರುತ್ತದೆ, ಮತ್ತು ಹೊಸ ಜ್ಯೋತಿ ಉತ್ಪನ್ನ ಆಗುತ್ತೆ. ಹೀಗೆಲ್ಲ ಹೇಳ್ತಾರೆ. बाबा समझाते यह भक्ति की भी ड्रामा में नूंद है, मैं भी ड्रामा की नूंद अनुसार तुम बच्चों को आकर समझाता हूँ. ಈ ರೀತಿಯಾಗಿ ಭಕ್ತಿ ಮಾಡುವುದೇ ಸೃಷ್ಟಿ ನಾಟಕದಲ್ಲೇ ನಿಗದಿತ ಇದೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನಾನು ಕೂಡ ಡ್ರಾಮಾ ಅನುಸಾರವಾಗಿಯೇ ನಿಮಗೆ ಜ್ಞಾನ ತಿಳಿಸ್ಲಿಕ್ಕೆ ಬರ್ತೇನೆ. 84 जन्मों का जो चक्र लगाते वह भी ड्रामा में नूंद है, जो कुछ होता है सब नूंद है. कोई गायन भी करते कोई विघ्न भी डालते. ಹೀಗೆ ಡ್ರಾಮಾ ಅನುಸಾರವಾಗಿ ಚಕ್ರ ತಿರುಗ್ತಾ ಇರ್ತದೆ. ಬಾಬಾ ಹೇಳ್ತಾರೆ ಈ ಚಕ್ರದಲ್ಲಿ ಕೆಲವರು ಕಲ್ಯಾಣ ಮಾಡ್ಕೊಳ್ಳೋರು ಇದ್ದಾರೆ, ಕೆಲವರು ವಿಘ್ನ ಹಾಕೋರು ಇದ್ದಾರೆ. तुम बच्चों को शिव बाबा से वर्षा लेना है, वह आते हैं सब आत्माओं को ले जाने के लिए. ನಾವೀಗ ಶಿವಬಾಬನಿಂದ ಭಾಗ್ಯ ಪಡಿಬೇಕಾಗಿದೆ. ಯಾಕೆ ಅಂದರೆ ಬಾಬಾ ಹೇಳ್ತಿದ್ದಾರೆ ನಾವು ಶಿವಬಾಬನ ಸಮ್ಮುಖದಲ್ಲಿ ಬರೋದೇ ಶಿವಬಾಬನಿಂದ ಭಾಗ್ಯವನ್ನು ರೂಪಿಸಲಿಕ್ಕೆ, ಅಥವಾ ಬಾಬಾ ಬಂದಿರೋದೇ ಸೃಷ್ಟಿಗೆ ಮಕ್ಕಳಿಗೆ ಭಾಗ್ಯವನ್ನು ಕೊಡಲಿಕ್ಕೆ. तो शरीर का नाम भी नहीं लेते, शरीर सहित थोड़े ही किसी को भगाने आया हूँ, मुझे तो कहते हैं लिब्रेटर आओ. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಶರೀರದ ಹೆಸರೇ ಬಾಬಾ ತಗೊಳ್ಳಲ್ಲ. ಶರೀರ ಸಹಿತ ಆತ್ಮಗಳನ್ನು ಓಡಿಸ್ಲಿಕ್ಕೆ ನಾನು ಬಂದಿಲ್ಲ, ನನಗೆ ಕರಿತಾ ಬಂದಿದ್ದೀರಿ, ಮಹಿಮೆ ಮಾಡಿದ್ದೀರಿ ಹೇ ಮುಕ್ತಿದಾತ. तुमको दुख से लिबरेट कर और जगह ले चले जहाँ चैन सुख शांति पाए, तो सबका शरीर यहाँ ही छोड़ाए आत्माओं को ले जाऊंगा. के परमात्मनिಗೆ ಮುಕ್ತೇಶ್ವರ, ಮುಕ್ತಿದಾತ, ದುಃಖ ಹರ್ತ, ಸುಖ ಕರ್ತ, ಕಾಲಕಾಲೇಶ್ವರ, ಮಹಾಕಾಲೇಶ್ವರ, ಹೀಗೆಲ್ಲ ವರ್ಣನೆ ಬರ್ತದೆ. ಹೇಗೆ ಯಾವುದಕ್ಕೆ ಈ ಮಹಿಮೆ ಮಾಡಿದ್ದೇವೆಂದರೆ ನಾವೇ ಕರೆದಿದ್ದೇವೆ, ನಮಗೆ ದುಃಖದಿಂದ ಮುಕ್ತ ಮಾಡಿ ನೆಮ್ಮದಿಯ ಸ್ಥಳಕ್ಕೆ ಕರ್ಕೊಂಡು ಹೋಗು
ಹಾಗಾದರೆ ದುಃಖದಿಂದ ಮುಕ್ತ ಮಾಡಬೇಕು ಅಂದರೆ ಏನರ್ಥ? ಶರೀರದಿಂದ ಮುಕ್ತ ಮಾಡಲೇಬೇಕು. ಯಾಕೆಂದರೆ ಇದೇ ಶರೀರದಲ್ಲಿ ಇದೇ ಲೋಕದಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲೇನೆ ಕೊಡಲಿಕ್ಕೆ ಬರಲ್ಲ, ಅಥವಾ ಇಲ್ಲಿ ಆ ವಸ್ತುಗಳೂ ಇಲ್ಲ. ಹೀಗಾಗಿ ಶಿವಬಾಬಾ ಎಲ್ಲ ಆತ್ಮಗಳನ್ನು ಶರೀರಗಳನ್ನು ಬಿಡಿಸಿ ಆತ್ಮಗಳನ್ನು ವಾಪಸ್ ಕರ್ಕೊಂಡು ಹೋಗ್ತಾರಲ್ಲ, ಈ ದೃಶ್ಯಕ್ಕೇ ಕಾಲಕಾಲೇಶ್ವರ, ಕಾಲಭೈರವ, ಮಹಾಕಾಲೇಶ್ವರ ಅಂತ ವರ್ಣನೆ ಬರ್ತದೆ. ಲಾಸ್ಟ್ ಆ ದೃಶ್ಯ ಏನಿದೆ ಅಲ್ಲ, ಕೋಟಿ ಕೋಟಿ ಹೆಣಗಳ ರಾಶಿ ಬೀಳ್ತದೆ. ಬಾಬಾ ಆತ್ಮಗಳಿಗೆ ಆ ಸುಖ ಶಾಂತಿಯ ಜಗತ್ತಿಗೆ ಕರೆದೊಯ್ತಾರೆ. तो कालों का काल हुआ ना, मैं सबको इकट्ठा ले जाऊंगा. कितनी ವಂಡರ್ಫುಲ್ ಬಾತೆ ಬಾಪ್ ಬೇಟ್ ಸಮझाते. ಕಾಲರ ಕಾಲ ಅದಕ್ಕೆ ವರ್ಣನೆ ಮಾಡ್ತಾರೆ. ಅದು ಭಯಾನಕವಾದ ದೃಶ್ಯ ಇರ್ತದೆ. ಅದಕ್ಕೋಸ್ಕರ ಮಹಾಕಾಲೇಶ್ವರನಿಗೆ ಸ್ವರೂಪ ಕೂಡ ಭಯಂಕರ ತೋರಿಸ್ತಾರೆ. ನಾಲ್ಗೆ ಚಾಚಿರೋದು, ರುಂಡಮಾಲೆ ಹಾಕಿರೋದು, ಹೆಣದ ಮೇಲೆ ಕುಣಿತಾ ಇರೋದು. ಅಂದರೆ ಆತ್ಮಕ್ಕೆ ಶರೀರ ಬಿಡಿಸುವ ಆ ಒಂದು ದೃಶ್ಯ ಏನಿದೆ ಅಲ್ಲ, ಭಯಾನಕ ಇರ್ತದೆ. ಆತ್ಮ ಸುಲಭದಲ್ಲಿ ಶರೀರ ಬಿಡಲಿಕ್ಕಾಗಲ್ಲ ಅಂತ ಕಠಿಣ ಪರಿಸ್ಥಿತಿಗಳಲ್ಲಿ ಸಿಕ್ಕೊಂಡು ಆತ್ಮ ಶರೀರ ಬಿಡ್ತದೆ. ಇದು ತುಂಬ ವಂಡರ್ಫುಲ್ ಆಗಿರುವಂಥ ವಿಷಯ. ಕಹಾ ಕೊಯ್ ಬಾತ್ ಸಮಜ್ ಮೇ ನಹಿ ಆತಿ ತೋ ಬೋಲೋ, यह बात बाबा ने अर्जुन समझाई नहीं, जब समझाएंगे तब आपको सुनाएंगे, ऐसे अपने को छुड़ा देना चाहिए. ಬಾಬಾ ಹೇಳ್ತಾರೆ, ಈಗ ಯಾರಾದರೂ ನಮಗೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ. ಆಗ ನಾವು ಹೇಳಬೇಕು, ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಅಥವಾ ಆ ಪಾಠ ಪರಮಾತ್ಮ ಇನ್ನು ನಮಗೆ ಕಲಿಸಿಲ್ಲ, ಅವ್ರು ಕಲಿಸಿದ ನಂತರ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಬೇಕು. ಈ ರೀತಿಯಾಗಿ ವಿನಾಕಾರಣ ಪ್ರಶ್ನೆ ಮಾಡೋದ್ರಿಂದ ನಮ್ಮ ಸಮಯ ಕೊಡೋದನ್ನು ತಪ್ಪಿಸಬೇಕು. बच्चे समझते हैं बाबा ज्ञान का सागर, नई नई बातें सुनाते रहते. वर्ल्ड की हिस्ट्री जाग्रफी सुनाने वाला रचयिता बाप है, जो आदि मध्य अंत ज्ञान सुनाते हैं. ಹೀಗೆ ಶಿವಬಾಬಾ ಜ್ಞಾನ ಸಾಗರ, ಅನೇಕ ಹೊಸ ಹೊಸ ಮಾತುಗಳನ್ನು ಬಾಬಾ ಕಲಿಸ್ತಾ ಇರ್ತಾರೆ. ಜಗತ್ತಿನ ಇತಿಹಾಸ ಭೂಗೋಳವನ್ನು ಬಾಬಾ ತಿಳಿಸ್ತಿದ್ದಾರೆ. ಯಾಕೆಂದರೆ ರಚಯಿತವರಾಗಿದ್ದಾರೆ, ಅವರಿಗೆ ಸೃಷ್ಟಿ ಆದಿ ಮಧ್ಯಾಂತದ ಜ್ಞಾನ ಗೊತ್ತಿದೆ. ಹೀಗೆ ಬಾಬಾ ಈಗ ಮಕ್ಕಳಿಗೆ ಜ್ಞಾನ ಸಾಗರನೇ ಶಿಕ್ಷಕನಾಗಿದ್ದಾರೆ. तुम लाइट हाउस भी हो तो स्वदर्शन चक्रधारी भी हो, परंतु माया भुला देते, गुटखा खाते हैं, कुछ ना कुछ ले सा जाते हैं, कर्मों का हिसाब किताब है. ಹೀಗೆ ಮಕ್ಕಳೇ, ನೀವು ಲೈಟ್ ಹೌಸ್ ಆಗಿದ್ದೀರಿ, ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. ಆದರೆ ಮಾಯ ಏನು ಮಾಡ್ತದೆ? ಮರೆಸ್ಬಿಡ್ತದೆ. ಮಾಯಿ ಮರೆಸ್ಬಿಡ್ತದೆ, ಪೆಟ್ಟು ಕೊಡ್ತಿರ್ತದೆ. ಒಂದಿಲ್ಲ ಒಂದು ರೂಪದಿಂದ ಬಾಬಾ ಹೇಳ್ತಾ ಇದ್ದಾರೆ, ಲೆಕ್ಕಾಚಾರ, ಕರ್ಮದ ಫಲ ಲೆಕ್ಕಾಚಾರ ಬಂದ್ಬಿಡ್ತದೆ. जब तक कर्मातीत अवस्था नहीं बनी तो कुछ न कुछ होता रहता है. ಎಲ್ಲಿವರೆಗೆ ಕರ್ಮಾತೀತ ಅವಸ್ಥೆಯನ್ನು ತಲುಪಿಲ್ಲ, ಅಲ್ಲಿವರೆಗೆ ಒಂದಿಲ್ಲ ಒಂದು ರೂಪದಿಂದ ಲೆಕ್ಕಾಚಾರ ಆತ್ಮದಲ್ಲಿ, ಆತ್ಮದ ಮುಂದೆ ಅಂದರೆ ನಮಗೆ ಜೀವನದಲ್ಲಿ ಬರ್ತಾ ಇರ್ತದೆ. ಹಿಸಾಬ್ ಕಿತಾಬ್ ಚುಕ್ತ ಹುವಾ ಅವ್ರ ಶರೀರ छोड़ देंगे, लड़ाई शुरू हो जाएगी. ಯಾವಾಗ ಲೆಕ್ಕಾಚಾರ ಚುಕ್ತ ಆಯಿತು ಅಂದರೆ ಆತ್ಮ ಒಂದು ಕ್ಷಣ ನಿಲ್ಲಲ್ಲ, ಶರೀರ ಬಿಟ್ಬಿಡ್ತದೆ. ಮತ್ತು ಬಾಬಾ ಹೇಳ್ತಾರೆ, ಹಾಗೆ ಸೃಷ್ಟಿಯಲ್ಲಿ ಯುದ್ಧಗಳು ಕೂಡ ಜೋರಾಗಿ ಆರಂಭ ಆಗ್ತವೆ. अच्छा, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश, विकर्मों का दान देकर वापस नहीं लेना, मुख्य शुभ बोलना है, बहुत मीठा बनना है, बाप के समान प्यार का सागर बनकर रहना है. ವಿಕಾರಗಳ ದಾನ ಕೊಟ್ಟು ಮರಳಿ ತೆಗೆದುಕೊಳ್ಬಾರ್ದು. ನಮ್ಮ ನಾಲಿಗೆ ಶುಭ ಮಾತು ಹೇಳಬೇಕು, ಮಧುರವಾದ ಮಾತಿರಬೇಕು, ತಂದೆ ಸಮಾನ ಪ್ರೀತಿಯ ಸಾಗರರಾಗಿರಬೇಕು. सेकेंड पॉइंट, साइलेंस मेरा बिना कौड़े खर्चा विश्व की बादशाही लेनी है. बाप की याद में रहा थोड़ा बहुत खर्चा करे, किस जन्मों की आमदनी करनी है. ಶಾಂತಿಯಲ್ಲಿದ್ದು ಒಂದು ಕವಡೇನೂ ಖರ್ಚಿಲ್ಲದನೆ ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳಿ. ಬಾಬನ ನೆನಪಿನಲ್ಲಿದ್ದು, ಬಾಬಾ ಹೇಳ್ತಿದ್ದಾರೆ ಬಾಬನ ನೆನಪಿನಲ್ಲಿರಬೇಕು. ಹಾಗೂ ಬಾಬಾ ಹೇಳ್ತಾರೆ, ನೀವು ಸ್ವಲ್ಪ ಏನಾದರೂ ತನು ಮನ ಧನ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ಯಜ್ಞ ಸೇವೆಗೆ ನೀವು ಖರ್ಚು ಮಾಡ್ತೀರಿ ಅಂದರೆ
21 ಜನ್ಮ ರಿಟರ್ನ್ ಅದಕ್ಕೆ ನಿಮಗೆ ಸಾಕಷ್ಟು ಸಿಗ್ತದೆ। वरदान नॉलेज की लाइट द्वारा पुरुषार्थ के मार्ग को सहज और स्पष्ट करने वाले फरिश्ता रूप भाव। ಜ್ಞಾನದ ಬೆಳಕಿನ ಮೂಲಕ ಪುರುಷಾರ್ಥ ಮಾರ್ಗವನ್ನು ಸಹಜಗೊಳಿಸುವ ಹಾಗೂ ಸ್ಪಷ್ಟ ಮಾಡಿಕೊಳ್ಳುವ ಫರಿಸ್ತಾ ಸ್ವರೂಪರು ನಾವು ಆಗಬೇಕು। फरिश्तेपन की लाइफ में लाइट और माइट दोनों ही स्पष्ट दिखाई देते, लेकिन लाइट और माइट रूप बनने के लिए मनन करने और सहन करने की शक्ति चाहिए। ಹೀಗೆ ಫರಿಸ್ತಾ ಸ್ವರೂಪ ಅಂದ್ರೇ ಲೈಟ್ ಮೈಟ್ ಸ್ಪಷ್ಟವಾಗಿರ್ತದೆ, ಆದರೆ ಲೈಟ್ ಮತ್ತು ಮೈಟ್ ರೂಪ ಮಕ್ಕಳು ಮನನ ಮಾಡಬೇಕು, ಸಹನ ಶಕ್ತಿ ಕೂಡ ತುಂಬಿಸ್ಕೋಬೇಕು। मनसा के लिए मनन शक्ति और वाचा कर्मणा के लिए सहन शक्ति धारण करो। ಮನಸ್ಸಿಗಾಗಿ ಬಾಬನ ಜ್ಞಾನದ ಮನನ ಶಕ್ತಿ ಹಾಗೂ ಕರ್ಮಣಗೋಸ್ಕರ ಮಾತು ಮತ್ತು ಕರ್ಮಣಗಾಗಿ ಸಹನ ಶಕ್ತಿ ಧಾರಣೆ ಮಾಡಬೇಕು। फिर जो भी शब्द बोलेंगे कर्म करेंगे उसी के प्रमाण होंगे। ಈ ರೀತಿಯಾಗಿ ಮನನ ಶಕ್ತಿ ಸಹನ ಶಕ್ತಿ ಧಾರಣೆ ಮಾಡಿದಾಗ ನೀವೇನು ಮಾತಾಡ್ತೀರಿ ಕರ್ಮ ಮಾಡ್ತೀರಿ ಅದರ ಪ್ರತಿಫಲ ಅದರ ಅನುಸಾರವಾಗಿ ಇರ್ತದೆ। अगर ये दोनों शक्तियां हैं तो हर एक के लिए पुरुषार्थ का मार्ग सहज और स्पष्ट हो जाएगा। ಹೀಗೆ ಎರಡೂ ಶಕ್ತಿಗಳಿದ್ದಾಗ ಮನನ ಶಕ್ತಿ ಸಹನ ಶಕ್ತಿ ಆಗ ಮಕ್ಕಳಿಗೆ ಪುರುಷಾರ್ಥ ಮಾರ್ಗ ಸುಲಭ ಮತ್ತು ಸ್ಪಷ್ಟವಾಗಿ ಕಾಣುತ್ತದೆ। ಸ್ಲೋಗನ್ ವ್ಯರ್ಥ ಬೋಲ್ನಾ ಅರ್ಥಾತ್ ಅನೇಕೋं को डिस्टर्ब करना। ವ್ಯರ್ಥ ಮಾತಾಡೋದಂದರೆ ಅನೇಕರಿಗೆ ಡಿಸ್ಟರ್ಬ್ ಮಾಡೋದಾಗಿದೆ ಅಂತ ಹೇಳ್ತಾರೆ ಬಾಬಾ। ಅಚ್ಚಾ, ಓಂ ಶಾಂತಿ। ಈ ದಿನ ಬಾಬಾ ಮುಖ್ಯವಾಗಿ ಏನು ಹೇಳ್ತಾರೆ, ಮಕ್ಕಳೇ ಸೈಲೆನ್ಸ್ನಲ್ಲಿದ್ದು ತಂದೆ ನೆನಪು ಮಾಡಿ, ಇದರಲ್ಲಿ ಗಂಟೆ ಜಾಗಟೆ ಬಾರಿಸುವಂಥ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಾರೆ। ಮತ್ತು ವಿಕಾರಗಳ ದಾನವನ್ನು ಕೊಟ್ಟು ಮರಳಿ ಪಡ್ಕೊಳ್ಬೇಡಿ। ಬಾಬಾ ಎಷ್ಟು ಪ್ರೀತಿಯ ಸಾಗರ ಶಾಂತಿ ಸಾಗರ ಇದ್ದಾರೆ, ಹಾಗೆ ನೀವು ಕೂಡ ಬಾಪ್ ಸಮಾನ ಆಗಬೇಕು। ಆವೇಶದಿಂದಲೋ ಅಥವಾ ಕ್ರೋಧದಿಂದಲೋ ಬಾಬಾ ಹೇಳ್ತಿದ್ದಾರೆ ಮಾತಾಡುವ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ। ಅಚ್ಚಾ, ಓಂ ಶಾಂತಿ। ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶ ಸ್ವರೂಪಾತ್ಮ ನಾನು ಶಾಂತ ಸ್ವರೂಪನಾಗಿದ್ದೇನೆ। ಓ